ನಮ್ಮ ಕರ್ನಾಟಕದ ಗಾಡಿ ಅದು. ತಿಂಬಂ ಘಾಟ್, ಸತ್ಯಮಂಗಲಂ ಟೈಗರ್ ರಿಸರ್ವ್. ನಮ್ಮ ಐರಾವತ ಬೆಳಗ್ಗೆ 7:30 ಹೊಟ್ಟಿದೆ ಮೋಸ್ಟ್ಲಿ ಇದು. ಅದು ವೀಕೆಂಡ್ಸಲ್ಲಿ ಮಾತ್ರ ಬರುತ್ತೆ, ಶುಕ್ರವಾರ ಶನಿವಾರ ಭಾನುವಾರದತ್ತು ಮಾತ್ರ. ಸೊ ಹಂಗೂ ಹಿಂಗೂ ಸಿಟಿಯಿಂದ ಹೊರಗಡೆ ಬಂದ್ವಿ ರಿಂಗ್ ರೋಡ್ಗೆ. ಇಲ್ಲೂ ಕೂಡ ಫ್ಲೈಓವರ್ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿನೇ ಆಗುತ್ತೆ. ನಾವು ಸೀದಾ ಹೋಗ್ಬೇಕು. ಈ ಅಪಾಚಿ RTX ರಿಲೀಸ್ ಆದ ತಕ್ಷಣ ನನಗೆ ಫಿಕ್ಸ್ ಆಗ್ಬಿಟ್ಟಿದ್ದೆ, ಈ ಬೈಕ್ ತಗೊಂಡು ಕೊಯಮತ್ತೂರು ಹೋಗಲೇಬೇಕು ಅಂತ. ಆ ದಿನ ಇವತ್ತು ಬಂದಿದೆ. ಯಾಕೆಂದರೆ ಟೂರಿಂಗಿಗೆ ಅಂತ ಹೇಳಿ ಮಾಡಿಸಿರೋದು ಅಲ್ವಾ ಈ ಬೈಕು, ಹಾಗಾಗಿ ಸೊ ಈ ಬೈಕಲ್ಲೇ ಹೋಗಬೇಕು ಅಂತ ಆಸೆ ಇತ್ತು. ಟೂರಿಂಗ್ ಬೈಕಲ್ಲೂ ಹೋಗಬೇಕಾಯ್ತು ಆಸೆ ಇತ್ತು ಆ್ಯಕ್ಚುಲಿ. ಇದು RTX ರಿಲೀಸ್ ಆಗದೆ ಇದ್ದಿದ್ರೆ ನಾನು ಪ್ರಾಬಬ್ಲಿ ಬೇರೆ ಬೈಕಲ್ಲೂ ಹೋಗ್ತಿದ್ದೆ. ಬಟ್ RTX ಒಳ್ಳೆ ಟೈಮಿಗೆ ರಿಲೀಸ್ ಆಗಿ ಅದರಲ್ಲೇ ಹೋಗ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಮೈಸೂರು ತನಕ ಬಂದಲ್ಲ, ಆರಾಮಾಗಿ ಬಂದೆ, ಏನು ಒಂಚೂರು ಬೇಜಾರಾಗಲಿಲ್ಲ. ಮತ್ತು ಕಂಫರ್ಟೇಬಲ್ ಪೊಸಿಷನ್ ಇದೆ ನಮಗೆ ರೈಡ್ ಮಾಡೋದಕ್ಕೆ. ಎರ್ಗೋನಾಮಿಕ್ಸ್ ಚೆನ್ನಾಗಿದೆ, ಕಾಲು ನೋವು ಬರ್ತಾಯಿಲ್ಲ. ಆ್ಯಕ್ಚುಲಿ ಅಪಾಚಿ 200 ಸ್ವಲ್ಪ ಸ್ಪೋರ್ಟಿವ್ ಆಗಿತ್ತು ಅದು, ಅದರಲ್ಲಿ ಸ್ವಲ್ಪ ಕಾಲು ನೋವು, ಮಂಡಿ ನೋವು ಬರ್ತಿತ್ತು. ಈ ವಿಡಿಯೋ ಎಷ್ಟು ಲೆಂತ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಸಾಧ್ಯ ಆದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋವಂತಹ ಕೆಲವೊಂದು ಸೀನ್ಸ್ನ ಮಾತ್ರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ರೈಟ್ ಸೈಡಲ್ಲಿ ನೋಡ್ಬೋದು ಮೈಸೂರು ಏರ್ಪೋರ್ಟ್. ಒಂದು ಫ್ಲೈಟ್ ನಿಂತಿದೆ, ಒಂದು ಚಿಕ್ಕದು, ಒಂದೇನು ಎರಡೇ ನಿಂತಿದೆ. ಚಾರ್ಟರ್ ಫ್ಲೈಟ್ ಇದು ಆ್ಯಕ್ಚುಲಿ. ಈ ಯಾರೋ VIP ಮಾಡ್ಕೊಂಡು ಬಂದಿರ್ತಾರೆ, ಅಥವಾ ಯಾರೋ ಮಂತ್ರಿಗಳು ಆ ಥರ ಫ್ಲೈಟಲ್ಲಿ ಬರ್ತಾರೆ ಕೆಲವೊಂದು ಸತಿ. ಮತ್ತು ಬಿಸ್ನೆಸ್ ಮ್ಯಾನ್ಸು ಬರ್ತಾರೆ, ಹೇಳೋಕ್ಕಾಗಲ್ಲ. ಸೊ ಈ ಕಡ್ಕೊಳ ಇದೆಯಲ್ಲ, ಇಲ್ಲೇ ರೈಟ್ ಸೈಡಲ್ಲೇ TVSದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದೆ. ಸೊ ಮೈಸೂರು ಬಿಟ್ಟರೆ ಹೊಸೂರು, ಆಮೇಲೆ ಇನ್ನೆಲ್ಲ ನಾರ್ತ್ ಇಂಡಿಯಾದಲ್ಲೆಲ್ಲ ಒಂದು ಕಡೆ ಇದೆ. ನೋಡ್ಬೋದು. ಆ್ಯಕ್ಚುಲಿ ಮುಂಚೆ RTXದು ಬ್ಯಾನರ್ ಹಾಕಿದ್ರು ಇಲ್ಲಿ, ಇವಾಗ ಚೇಂಜ್ ಆಗಿದೆ. ರಾನಿನ್ ಅಗೋಂಡಾ ಎಡಿಷನಿಗೆ ಹಾಕೋರು. ಇದೇನೆ ಕಬಿನಿ ಹೊಳೆ. ಸೊ ಇದು ಹೊಸ ಸೇತುವೆ ನಂಜನಗೂಡ್ದು. ಅಲ್ಲಿ ರೈಲ್ವೆ ಟ್ರ್ಯಾಕ್ ಇತ್ತು, ಅದನ್ನು ತಪ್ಪಿಸೋದಕ್ಕೋಸ್ಕರ ಈಗ ಒಂದು ಸೇತುವೆ ಮಾಡಿದ್ದಾರೆ. ಬಟ್ ಒಳ್ಳೇದಾಯಿತು, ಇಲ್ಲ ಅಂದಿದ್ರೆ ಆ ರೋಡಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಿತ್ತು ಆ ರೈಲ್ವೆ ಟ್ರ್ಯಾಕ್ ದಾಟಬೇಕು ಅಂತ. ಸೊ ನಾನು ಊರಿಂದ ಹೊರಟಾಗ ರೈನ್ ಮೋಡಲ್ಲಿ ಕಂಪ್ಲೀಟ್ಲಿ ಮೈಸೂರು ತನಕ ರೈನ್ ಮೋಡಲ್ಲಿ ಬಂದೆ. ಮೈಸೂರಿಂದ ಇಲ್ಲಿ ಅರ್ಬನ್ ಮೋಡಲ್ಲಿ ಹೋಗ್ತಾ ಇದ್ದೀನಿ. ಏನಿದು ಇಷ್ಟೊಂದು ಲೀನ್ ಮಾಡಿದ್ರು ಸಪೋರ್ಟ್ ಮಾಡ್ತಾ ಇದೆ. ಬಟ್ ವೀಲ್ ಬೇಸ್ ಲಾಂಗ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಲಾಂಗ್ ಟರ್ಮ್ ತಗೊಳುತ್ತೆ ಕಾರ್ನರಿಂಗು. ಬಟ್ ಅದೇ ಇಷ್ಟು ದೊಡ್ಡದೇ ಇರಬೇಕು ಈ ಥರ.
ಕಾರ್ನರಿಂಗ್ ಮಾಡ್ತೀನಿ ಅಂದರೆ. ಸಣ್ಣ ಪುಟ್ಟ ಇದರಲ್ಲೆಲ್ಲ ಮಾಡೋಕ್ಕಾಗಲ್ಲ. 8:45 ಅಂದರೆ ಮೋಸ್ಟ್ಲಿ 8:15 ಬಸ್ಸು ಕೊಯಮತ್ತೂರಿಗೆ ಹೊರಟಿರುತ್ತಾ. ಯಾವ್ದಾರ ಸಿಗ್ಬೋದು, ಬನ್ನಿ ನೋಡೋಣ. ನಾವು ದೇವಸ್ಥಾನದ ಮುಂದುಗಡೆಯಿಂದನೇ ಹೋಗ್ಬೇಕು ಚಾಮರಾಜನಗರಕ್ಕೆ. ಇಲ್ಲೆಲ್ಲ ಲೋಕಲಲ್ಲಿ ಓಡಾಡೋರಿಗೆಲ್ಲ ಗೊತ್ತಿರುತ್ತೆ, ಲೈಕ್ ಚಾಮರಾಜನಗರ ಹೋಗೋರಿಗೆ. ಚಾಮರಾಜನಗರ ಬಸ್ಸು. ಇಲ್ಲಿ ರೈಟ್ ಸೈಡಿಗೆ ದೇವಸ್ಥಾನ ಇದೆ, ದೊಡ್ಡ ಗೋಪುರ. ಈ ಕಡೆ ಹೊಳೆ. ಸೊ ಇಲ್ಲಿಂದ ಟೂರಿಂಗ್ ಮೋಡಿಗೆ ಹಾಕೊಳ್ಳೋಣ. ಇಲ್ಲಿಂದ ಸ್ವಲ್ಪ ಸ್ಟ್ರೆಚ್ ಚೆನ್ನಾಗಿದೆ ರೋಡು, ಹಂಗಾಗಿ ಟೂರಿಂಗ್ ಮೋಡಿಗೆ ಈ ಥರ ಮೋಡ್ ಚೇಂಜ್ ಮಾಡಿಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಇದೊಂದು ಟ್ರೈ ಮಾಡಿಬಿಡೋಣ ತಡಿ. ಓಕೆ, ಚೇಂಜ್ ಆಗ್ತಿದೆ ಅದರಲ್ಲೂ ಕೂಡ ನೋಡಿ. 6th ಗೇರಲ್ಲಿದ್ದೆ, ಕಮ್ಮಿ ಸ್ಪೀಡ್ ಆಯಿತು, ಮತ್ತೆ ಎಕ್ಸಲೇಟರ್ ಕೊಟ್ಟೆ ಅದರಲ್ಲೇ ಎತ್ಕೋತಾ ಇದೆ. ಅಂದರೆ ಲೋ ಆ್ಯಂಡ್ ಟಾರ್ಕ್ ಚೆನ್ನಾಗಿದೆ, ಅಂದರೆ ಸಿಂಗಲ್ ಯೂಸರ್ಗೆ, ಲೈಕ್ ಅಂದರೆ ಸಿಂಗಲ್ ರೈಡರ್ಗೆ ಲೋ ಆ್ಯಂಡ್ ಟಾರ್ಕ್ ಚೆನ್ನಾಗೇ ಇದೆ. ಮೇಡಮ್ ಹಿಂದುಗಡೆ ನೋಡ್ಕೊಂಡು ಹೋಗಿ ಮೇಡಮ್. ಮುಟ್ಟಿದ್ರೆ 100 ಹೋಗುತ್ತೆ ಇದು ಗಾಡಿ ಟೂರ್ ಮೋಡಲ್ಲಿ. ಇನ್ನೇನು ಸ್ವಲ್ಪ ದೂರದಲ್ಲಿ ಚಾಮರಾಜನಗರ ಎಂಟ್ರಿ ಆಗ್ತೀವಿ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿರೋದೆ ಚಾಮರಾಜನಗರ. ಹಿಂದುಗಡೆ ನೋಡಿ ಬೆಟ್ಟದ ಸಗಣಿ ಹೇಗೆ ಕಾಣಿಸ್ತಾ ಇದೆ ಅಂತ. ಅದು ಪೂರ್ತಿ ಈ BR ಹಿಲ್ಸ್ ರೇಂಜ್, ಬಿಳಿಗಿರಿ ರಂಗನ ಬೆಟ್ಟ ಆಲ್ಮೋಸ್ಟ್ ಆ ಆ್ಯಂಗಲಲ್ಲಿ ಬರುತ್ತೆ BR ಹಿಲ್ಸು. ಅದಾದಮೇಲೆ ಆ ಕಡೆ ಸೈಡಿಗೆ ಯಾವ ವೇವ್ ಮಾಡಿದ್ರು ನನಗೂ ಗೊತ್ತಿಲ್ಲ. ಸೊ ಆ ಕಡೆ ಸೈಡಿಗೆ ಏನಾಗುತ್ತೆ ಅಂದರೆ ಮಲೆ ಮಹದೇಶ್ವರ ಬೆಟ್ಟ ಸಿಗುತ್ತೆ. ಅವೆರಡರ ಮಧ್ಯದಲ್ಲಿ ಇನ್ನೊಂದು ರೋಡ್ ಇದೆ ಕೊಯಮತ್ತೂರಿಗೆ. ಅದು ಸ್ವಲ್ಪ ಚೆನ್ನಾಗಿಲ್ಲ ರೋಡು, ಸ್ವಲ್ಪ ಏನು ಜಾಸ್ತಿನೇ ಚೆನ್ನಾಗಿಲ್ಲ. ಆ ರೋಡು ನೈಟ್ ಟೈಮ್ ಮಾತ್ರ ಬಸ್ಗಳು ಹೋಗುತ್ತೆ, ಯಾಕೆಂದರೆ ಡೇ ಟೈಮಲ್ಲಿ ಇಲ್ಲಿ ಅಲೋ ಇರುತ್ತೆ ತಿಮ್ಮಮ್ಮ ಘಾಟಲ್ಲಿ. ಹಾಗಾಗಿ ಡೇ ಟೈಮಲ್ಲಿ ಇಲ್ಲೇ ಹೋಗ್ಬಿಡ್ತಾರೆ. ನೈಟ್ ಟೈಮಲ್ಲಿ ಅಲ್ಲಿ ತುಂಬ ಲೆಂತ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಡಿಸ್ಟೆನ್ಸ್ ಕೂಡ
ನಮಗೆ ಜಾಸ್ತಿ ಆಗುತ್ತೆ, ಮತ್ತು ಬಸ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ರೋಡು ಕೂಡ ಚಿಕ್ಕದು. ಬಟ್ ಕಂಪ್ಯಾರಿಟಿವ್ಲಿ ಇದು ತುಂಬಾ ಬೆಟರ್ ಈ ರೋಡು. ಈ ಚಾಮರಾಜನಗರ, ದಿಂಬಮ್-ಘಾಟ್, ಸತ್ಯಮಂಗಲ, ಕೊಯಮತ್ತೂರು ರೋಡ್. TN66 ಇದು ಆಲ್ಮೋಸ್ಟ್ ಕೊಯಮತ್ತೂರಿಗೆ ಕಡೆಗೆ ಹೋಗ್ತಾ ಇರೋದು. ಅಂದರೆ ಸತ್ತಿ ತನಕ ಹೋಗ್ತಾರೆ, ಅದಾದಮೇಲೆ ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ. ಸತ್ತಿ ತನಕ ಅಂತೂ ಕನ್ಫರ್ಮು. ಅದಾದಮೇಲೆ ಚಾಮರಾಜನಗರದಿಂದ ಹೊರಗಡೆ ರೋಡು ಈ ರೀತಿ ಇದೆ, ನೋಡ್ಬೋದು. ನಮ್ಮ ಮೈಸೂರು ಕೊಯಮತ್ತೂರು ಬಸ್ ಹೋಗ್ತಿದೆ, 2ನೇ ಬಸ್ ಇದು. ಮೈಸೂರು ಡಿಪೋ 1. ಸೊ ಬೆಳಗ್ಗೆ 6 ಗಂಟೆಗೆ ಒಂದು ಬಸ್ ಹೋಗಿರುತ್ತೆ. ಇವಾಗ 8 ಕಾಲಿಗೇನೋ ಇನ್ನೊಂದು ಬಸ್ ಹೊರಟಿರುತ್ತೆ. ಇದು 2ನೇದು ಇಂಟರ್ ಸ್ಟೇಟ್ 5496. ಮೊದಲನೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋ ವೀಡಿಯೋ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ಟ್ರಾವೆಲ್ ವೀಡಿಯೋಸ್, ಬಸ್ ಟ್ರಾವೆಲ್ ವೀಡಿಯೋಸ್ ನೋಡ್ತೀನಿ ಇದೇ ರೂಟಲ್ಲಿ ಅಂದರೆ ನೀವು ಆಲ್ರೆಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಸೊ ಈ ಬಸ್ಸಲ್ಲಿ ಆ ಕಡೆಯಿಂದ ನಾನು ಜರ್ನಿ ಮಾಡ್ತೀನಿ ಮ್ಯಾಕ್ಸಿಮಮ್ಮು. ಈ ಕಡೆಯಿಂದ ತುಂಬ ರೇರು. ಇವಾಗಿನ್ನು 4 ಇಡ್ಲಿ ತಿನ್ಕೊಂಡು ಮತ್ತೆ ವಾಪಸ್ ನನ್ನ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ 167 ಕಿಲೋಮೀಟ್ರ್ ಬಂದಿದ್ದೀನಿ. ಇದೇ ಚಿಕ್ಕೋಳೆ ಡ್ಯಾಮು ಇಲ್ಲಿ ಇರೋದು. ಇಲ್ಲಿಗೆ ಆಲ್ಮೋಸ್ಟು ಮೇಯ್ನ್ ರೋಡು ಅಂದರೆ ಇಷ್ಟು ಅಗಲವಾದ ರೋಡು ಮುಗಿತಾ ಬಂತು. ಕೊಯಮತ್ತೂರು ಸ್ಟ್ರೈಟ್ ಅಂತ ತೋರಿಸ್ತಾ ಇದೆ. ಸುವರ್ಣಾವತಿ ಡ್ಯಾಮ್ ಇದೆ. 2 ಡ್ಯಾಮು ಅಕ್ಕಪಕ್ಕದಲ್ಲಿದೆ ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿರೋದೇ ಸುವರ್ಣಾವತಿ ಡ್ಯಾಮ್ ಅಂತ. ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್.
ಪುಣಜನೂರು. ಎಲ್ಲೂ ಕೂಡ 20 ರೂಪಾಯಿ ಏನೋ ಕಾರ್ಗೆ ಟೋಲ್ ಹಾಕಿದ್ದಾರೆ. ಬೈಕ್ ಹೋಗೋಷ್ಟು ಜಾಗ ಇದೆ, ಹಾಗಾಗಿ ಹೋಗ್ಬೋದು. ಫಾರೆಸ್ಟ್ ಚೆಕ್ ಪೋಸ್ಟು, ನಾರ್ಮಲ್ ಪೊಲೀಸ್ ಚೆಕ್ ಪೋಸ್ಟು, ಇನ್ನೂ ಒಂದೊಂದು ಏನೋ ಇದೆ. ಇಲ್ಲೇನು ಮಾಡಿದ್ದಾರೆ ಅಂದರೆ ಆ ಕಡೆ ಈ ಕಡೆ ಒಂದು 40 ಮೀಟ್ರು ಗಿಡಗಳು ಎಲ್ಲ ತೆಗೆದುಬಿಟ್ಟು ವಿಸಿಬಿಲಿಟಿ ಸಿಗಲಿ ಅಂತ ಮಾಡಿದ್ದಾರೆ. ಯಾಕೆಂದರೆ ಪ್ರಾಣಿಗಳೇನಾರ ದಾಟ್ತಿದ್ರೆ ಕಾಣಿಸುತ್ತೆ. ಇನ್ನೇನು ಕರ್ನಾಟಕ ಬಾರ್ಡ್ರು ಮುಗೀತಾ ಬಂತು, ತಮಿಳ್ನಾಡು ಬಾರ್ಡ್ರಿಗೆ ಹತ್ರ ಆಗ್ತಾಯಿದ್ದೀವಿ. ಇದೇನೇ ಬಾರ್ಡರ್. ವೆಲ್ಕಮ್ ಟು ತಮಿಳ್ನಾಡು. ಕೊಯಮತ್ತೂರು ಇನ್ನೂ 113 ಕಿಲೋಮೀಟರ್ ಇದೆ. ಈ ರೋಡ್ 105. ಎಲಿಫೆಂಟ್ ಕ್ರಾಸಿಂಗ್ ಝೋನ್. ಸಾಮಾನ್ಯವಾಗಿ ಓಡಾಡ್ತಾ ಇರ್ತವೆ ಇಲ್ಲಿ. ಏನಂದರೆ ಈ ಕಡೆ ನೀರು ಕುಡಿಯೋಕೆ ಬರ್ತಿರ್ತವೆ. ಈಗೆಲ್ಲ ಬೆಳಗ್ಗೆನೆ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ತಾವೆ ಎಲ್ಲ. ಕೇರಳದವ್ರು ನೋಡಿ, ಸ್ಪ್ಲೆಂಡರ್ ಬೈಕು, ಆ್ಯಕ್ಟಿವಾ, ಇದರಲ್ಲೇ ಟೂರಿಂಗ್ ಮಾಡ್ತಾರೆ. ನಮ್ಮ ಐರಾವತ ಬೆಳಗ್ಗೆ 7:30 ಹೊಟ್ಟಿದೆ ಮೋಸ್ಟ್ಲಿ ಇದು. ಅದು ವೀಕೆಂಡ್ಸಲ್ಲಿ ಮಾತ್ರ ಬರುತ್ತೆ, ಶುಕ್ರವಾರ ಶನಿವಾರ ಭಾನುವಾರದಕ್ಕೆ ಮಾತ್ರ. ನೋಡೋದೇ ಇಲ್ಲ ಜನ ಮಾತ್ರ. ಕೊಯಮತ್ತೂರು 90 ಕಿಲೋಮೀಟ್ರ್. ಯಾವುದಿದು ಸೆಕೆಂಡ್ ಬಸ್ಸಾ? ಸೆಕೆಂಡ್ ಬಸ್ಸು ತಿಂಡಿಗೆ ನಿಲ್ಲಿಸಿದ್ದಾರೆ. ಇದು ಕೊಯಮತ್ತೂರು ತುಮಕೂರು 1256 ಗಾಡಿ. ಈ ಗಾಡಿ ಬಂದು 7:30 ಹೊರಟಿದೆ ಕೊಯಮತ್ತೂರಿಂದ. ಬಾಮ ಹೋಟ್ಲಲ್ಲಿ ನಿಲ್ಲಿಸಿದ್ದಾರೆ, ಕಾಮನ್ ಸ್ಪಾಟ್. ಇನ್ನೇನು ದಿಂಬಮ್ ಘಾಟ್ ಹತ್ರ ಹೋಗ್ತಾ ಇದ್ದೀವಿ. ಟೈರ್ಸ್ ವೈಡ್ ಆಗಿರೋದ್ರಿಂದ ಲೀನ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೇಮ್ ಬಂದ್ವಿ ದಿಂಬಮ್ ಘಾಟ್, ಸತ್ಯಮಂಗಲಂ ಟೈಗರ್ ರಿಸರ್ವ್ ರೈಟ್ ಸೈಡಿಗೆ. ಓಹೋ, ದಿಸ್ ಈಸ್ ದಿಂಬಮ್ ಘಾಟ್. ನಿಧಾನಕ್ಕೆ ಹೋಗಬೇಕು. ಗೇರಲ್ಲೇ ಇಳಿಸಿದ್ರೆ ಒಳ್ಳೆಯದು. ಬ್ರೇಕ್ ಯೂಸ್ ಮಾಡ್ದಂಗೆ. ಯಾಕೆಂದರೆ ಕೆಲವೊಂದು ಸತಿ ಬ್ರೇಕಿಗೆ ಕಂಟ್ರೋಲ್ಗೆ ಸಿಗಲ್ಲ ಗಾಡಿಗಳು. ಅಂದರೆ ಎಸ್ಪೆಷಲಿ ಹೆವಿ ವೆಹಿಕಲ್ಸ್ ಆ್ಯಂಡ್ ಕಾರ್ಸ್ ಈಗ ಬರ್ತಿರೋದೆಲ್ಲ ಸ್ವಲ್ಪ ABS ಎಕ್ವಿಪ್ ಆಗಿರುತ್ತೆ. ಹಾಗಾಗಿ ಸ್ಕಿಡ್ ಎಲ್ಲ ಸ್ವಲ್ಪ ಕಮ್ಮಿ. ಮತ್ತು ABS ಯೂನಿಟ್ಟು ಈ ಒಂದು ಬ್ರೇಕಿಂಗ್ನ ನೋಡ್ಕೊಳ್ಳೋದ್ರಿಂದ ತೊಂದರೆ ಇಲ್ಲ. ಸೊ ನಾವು ಕಂಟ್ರೋಲ್ಡಾಗೆ ಇಳಿಸ್ಬೇಕು.
ಆ್ಯಕ್ಚುಲಿ ಇಳಿಸ್ಬೇಕಾದ್ರೆ ನಮಗೇನು ಟೂರ್ ಮೋಡ್ ಬೇಕಾಗಿಲ್ಲ ಅನ್ಕೋತೀನಿ, ಅರ್ಬನ್ ಮೋಡಲ್ಲಿ ಓಡಿಸ್ತೀನಿ. ಫಸ್ಟ್ ಕರ್ವ್ ಬಂತು 27th ಇದು. ಸೊ ಕೆಳಗಡೆಯಿಂದ ಕೌಂಟ್ ಆಗುತ್ತೆ. ಇದು 27th. ಓ, ಮಿರರು ಬಿದ್ದೋಗಿದೆ, ಬೋರ್ಡು ಬಿದ್ದೋಗಿದೆ. ಸೊ ಇದೇನೆ ನೋಡಿ ದಿಮ್ಮಮ್ ಘಾಟ್. ತಮಿಳ್ನಾಡು ಕರ್ನಾಟಕ ಬಾರ್ಡ್ರು ಆದಮೇಲೆ ಸಿಗೋದಿದು. ಅದು 20th ಕರ್ವ್ ಅದು ಅಲ್ಲಿರೋದು. ಸೊ ಅದು 20ನೇದು, ಇದು 27ನೇದು. ಬಸ್ಗಳು ಬರ್ತಿದ್ದಾವೆ, ಅದ್ರದ್ದು ಹಾರನ್ನು ಕೇಳಿಸ್ತಾ ಇದೆ. ಸೊ ಎಷ್ಟೊಂದು ಸ್ಟೀಪ್ ಇದೆ ನೋಡಿ. ಆ್ಯಕ್ಚುಲಿ ಇದು ತಕ್ಷಣ 28th ಕರ್ವ್ ಇದೆ. ಸೊ ಫಸ್ಟ್ ಟೈಮ್ ನಮ್ಮ ಅಪಾಚಿ RTX ತಮಿಳ್ನಾಡು ಬಾರ್ಡ್ರ್ ದಾಟಿ, ಅದರಲ್ಲೂ ಇಂಟರ್ಸ್ಟೇಟ್ ಬಾರ್ಡ್ರ್ ದಾಟಿರೋದು ಇವತ್ತೇ ಫಸ್ಟು. ತಮಿಳ್ನಾಡು ಬಾರ್ಡ್ರು ಬಂದು ಇವಾಗ ಇಲ್ಲಿ ಇದ್ದೀವಿ. 10 ವೀಲ್ ಲಾರಿ ಲಾಂಗಾಗಿ ಕಟ್ ಮಾಡಬೇಕು. ಇದು ಅಷ್ಟೇ 10 ವೀಲ್ ಲಾರಿ. ನಮ್ಮ ಕರ್ನಾಟಕದ ಗಾಡಿ ಅದು. ಓಕೆ, ಫೋಟೋಸ್ ಸಾಕು, ಹೊರಡೋಣ.